ಸೊ ಈಗ ಏನೇನಿದೆ ಬ್ಲಾಗ್ದು ಅಂದರೆ ನಾವೇನು ತಂದಿದ್ವಲ್ಲ ಪರ್ಚೇಸ್ ಮಾಡಿದ್ವಲ್ಲ ಅದನ್ನೆಲ್ಲ ಒಂದು ಆನೆಸ್ಟ್ ರಿವ್ಯೂ ಕೊಡೋಣ ಅಂತ ನಮ್ಮ ಯಜಮಾನ್ರು ಮನೆ ದೇವರು ಅವ್ರದ್ದೇ ಇದೆಲ್ಲ ಪ್ಲಾನು. ಫ್ರೆಂಡ್ಸ್ ವೆಲ್ಕಮ್ ಟು ಹಲೋ ಎವ್ರಿ ಟೈಮ್ ನಾ ಕೊಡ್ತಾ ಇರ್ತಾನೆ. ಹಲೋ ಫ್ರೆಂಡ್ಸ್ ವೆಲ್ಕಮ್. ಒಂದು ಸ್ವಲ್ಪ ಜೋಶಾಗಿ ಹೇಳು, ನೋಡಿದವ್ರಿಗೆ ಖುಷಿ ಆಗ್ಬೇಕು. ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅಗಸ್ತ್ಯ. ನಿಮ್ ಮಗ ಹಾಗೆ ನೋಡಿದ್ರೆ ಖುಷಿ ಮಾಡಿ ಯಾರು ಮಮ್ಮ ಅಂದ್ಬಿಟ್ಟು ಮೇಲು ಕೊಟ್ಟಿದ್ದೀನಿ. ಜೊತೆಗೆ ಇದ್ದಾಗ ಅದಕ್ಕೆ ಏನು ಬೆಳೆದ್ಬಿಟ್ಟಿದ್ಯಾ? 5 ಅಡಿ ಕೊಳ್ಳಿಗಳು. ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅಗಸ್ತ್ಯ ಬ್ಲಾಗ್. ಇಷ್ಟು ಬೇಗ ಅಲ್ಲಲ್ಲ ಇಷ್ಟು ಲೇಟ್ ಆಗಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಏನಕ್ಕೆ, ಏನಿರ್ಬೋದು, ಏನ್ ಉದ್ದೇಶ, ಅದ್ರ ಬಗ್ಗೆ ಎಲ್ಲ ಮೇಡಮ್ ಹೇಳ್ತಾರೆ. ವೆಲ್ಕಮ್ ಕೊಡಕ ನಾ ಬ್ಯಾಡ ಅಂತ ಈಗ ಎಕ್ಸ್ಪ್ಲೇನ್ ಮಾಡ್ಬೇಕಮ್ಮ. ಏನಕ್ಕೆ, ಏನು ಇದು ಕಾನ್ಸೆಪ್ಟ್ ಬಂದಿದೆ ನಿನ್ನಿಂದ. ವಿಡಿಯೋ ಮಾಡೋದಿದ್ದು ಎಕ್ಸ್ಪ್ಲನೇಷನ್ ಎಲ್ಲ ಆರ್ಯ ಅವ್ರು ಮಾಡ್ತಾರು. ಆಕ್ಚುಲಿ ಮನಿ ಸಲುವಾಗಿ ಏನಾರ ನೀವು ಕಡಿಮೆ ಬಜೆಟ್ ಒಳಗೆ ಅಮೆಝಾನ್ ಇಂದ ಆಗಿರ್ಬೋದು ಏನಾರ ಪರ್ಚೇಸ್ ಮಾಡತ್ತಿದ್ರಿ ಅಂತಂದ್ರೆ ಡಿಮಾರ್ಟ್ ಹೇಳು. ಆಕ್ಚುಲಿ ಅವಳು ಕರೆಕ್ಟ್ ಆಗಿ ಹೇಳ್ತಾಳೆ, ಸತ್ಯವಂತೆ. ಡಿಮಾರ್ಟ್ ಹೋಗಿದ್ವಲ್ಲ ಹೇಳೋದು. ಅಯ್ಯೋ ಏನಾರ ಹೋಮ್ ಡೆಕೋರೇಷನ್ ಏನಾರ ತರೋಣಂತ ಹೋಗಿ ಬೆಳಿಗ್ಗೆ 11 ಗಂಟೆಗೆ ಹೋದವ್ರ 6 ಗಂಟೆಗೆ ಬಂದ್ ಮನೆಗೆ ಹತ್ತೇವಿ. ಬಟ್ ಜಾಸ್ತಿ ಏನು ತರಲೇ ಇಲ್ಲ. ಸೊ ಹಿಂಗಾಗಿ ಅಷ್ಟು ತಂದೇವಿ, ಅದು ನಿಮ್ ಜೊತೆ ಶೇರ್ ಮಾಡ್ತೇವೆ. ಅಂಡ್ ಅಮೆಝಾನ್ ಇಂದ ಒಂದಷ್ಟು ಪ್ರಾಡಕ್ಟ್ಸ್ ನ ಆರ್ಡರ್ ಮಾಡಿದ್ದು, ಅದು ಡೆಕೋರೇಷನ್ ಸಲುವಾಗಿ. ಸೊ ಅದ್ರದ್ದು ಆನೆಸ್ಟ್ ರಿವ್ಯೂನ ನಿಮ್ ಜೊತೆ ಶೇರ್ ಮಾಡ್ತಾರೋ ಮಿಸ್ಟರ್ ಸರ್ವೇಶ್ ಆರ್ಯ ಅವರು. ಎಸ್ಪೆಷಲಿ ಈಗ ಫ್ಲಿಪ್ಕಾರ್ಟ್ ಅಲ್ಲಿ ಗೋಲ್ಡ್ ಸೇಲ್ ಮತ್ತೆ ಅಮೆಝಾನ್ ಅಲ್ಲಿ ಪ್ರೈಮ್ ಡೇ ಅಂತ ನಡೀತಿದೆ. ಅಮೆಝಾನ್ ಅಲ್ಲಿ 28th 21st ಅಂದ್ರೆ ಇವತ್ತು ನೈಟು 12 o'clock ಲಾಸ್ಟ್. ಅದು ಸಖತ್ತಾಗಿ ಸೇಲ್ ನಡೀತಾ ಇತ್ತು ಮಾತ್ರ. ಅಂದ್ರೆ ಡಿಸ್ಕೌಂಟ್ಗಳಾಗ್ಬೋದು. ಬಟ್ ಎಸ್ಪೆಷಲಿ ಅದರಲ್ಲಿ ಕಂಡೀಷನ್ ಇಟ್ಟರು ಕಿಲಾಡಿಗಳವರು. ಅಂದ್ರೆ ಪ್ರೈಮ್ ಡೇ ಅಂತ ಏನ್ ಇಟ್ಟಿರೋ ಅಂದ್ರೆ ಅದ್ರಲ್ಲಿ ನಿಮ್ದು ಆಲ್ರೆಡಿ ಪ್ರೈಮ್ ಮೆಂಬರ್ಶಿಪ್ ಆಗಿರ್ಬೇಕು. ಪ್ರೈಮ್ ಮೆಂಬರ್ಶಿಪ್ ಅಲ್ಲಿ 2 ತರ ಇದೆ. ನೀವು ಆಲ್ರೆಡಿ ಏನಾದ್ರು ಪ್ರೈಮ್ ಮೆಂಬರ್ಶಿಪ್ ಅಂದ್ರೆ ವರ್ಷಕ್ಕೆ 1600 ಏನಿದೆ. ಅದ್ರಲ್ಲಿ ನಿಮ್ಗೆ ಪ್ರೈಮ್ ವಿಡಿಯೋಸು, ಪ್ರೈಮ್ ಆಡಿಯೋ ಅಂದ್ರೆ ಮ್ಯೂಸಿಕ್ 2 ಇರುತ್ತೆ. ಇಲ್ಲ ಅಂದ್ರೆ ನೀವು ಬರೀ ಪರ್ಚೇಸ್ಗೆ ಮಾಡ್ತೀರಾ ಅಂದ್ರೆ ಅದಕ್ಕೆ 400 ಅಂದ್ರೆ 399. ಅದು 1 ವರ್ಷಕ್ಕೆ. ಅಂದ್ರೆ ಯಾರು ಆ ಕ್ಯಾಟಗರಿಲಿ ಇರ್ತಾರಲ್ಲ ಅವ್ರಿಗೆ ಮಾತ್ರ ಈ ಪ್ರೈಮ್ ಡೇ. ಹೌದು. ಈಗ ನೋಡ್ಲ ಒಂದ್ ಪ್ರಾಡಕ್ಟ್ ನನಗ 500 ತೋರಿಸಿದಂದ್ರೆ ನೀ ಪ್ರೈಮ್ ಮೆಂಬರ್ ಅದಿ, ಸೊ ನಿಮ್ಗೆ ಕಮ್ಮಿ ತೋರಿಸ್ತದ. ಫಾರ್ ಎಕ್ಸಾಂಪಲ್ ಇದು ಬಂದ್ಬಿಟ್ಟು ಅಗಸ್ಟಿಂಗ್ ಮಾಡಿದ್ದು 150 ಡೌನ್ ಮಾಡ್ಬಿಡ. 299 ಒಂದಿತ್ತ, ಅದು ಬೇರೆ. ಇದು 150 ಇದೆ. ಇದು ನಮ್ಗೆ ಸಿಕ್ಕಿದ್ದು 98 rupees. ಬಟ್ ಇದು ರಿಟರ್ನ್ ಮಾಡ್ತಾ ಇದ್ದೀನಿ, ಚೆನ್ನಾಗಿಲ್ಲ ಇದು. ಆಮೇಲೆ ತೋರಿಸ್ತೇವೆ ಯಾಕೆ ಅಂತ ಹೇಳಿ. ಸೊ ಚಲೋ ಅಪ್ಪಿ, ಏನು ಎತ್ತ ಎಲ್ಲ ಈಗ ತೋರ್ಸೋಣ. ಇದು ಪೆನ್ಸಿಲ್ ಹೋಲ್ಡರ್. ಅವೆಲ್ಲ ನಮ್ಮ ಪ್ರಾಡಕ್ಟ್ ಅಲ್ಲ, ಮೇಡಮ್ ಅವ್ರು ಹೇಳ್ತಾರೆ. ಕಡಿಮೆ ಬಜೆಟ್ ಎಲ್ಲ ನಮ್ದು. ಅಲ್ಲೆಲ್ಲ 200 400 ಇದ್ದು ನಾನು ಇದನ್ನ 60 ರೂಪಾಯಿ 59 ರೂಪಾಯಿ ಕೊಟ್ಟು ತಗೊಬಂದೆ ಅಷ್ಟೇ. ಇದು ಡಿಮಾರ್ಟ್ ಅಲ್ಲಿ ತಂದಿದ್ದು. ಇದು ಡಿಮಾರ್ಟ್ ಇಂದ ತಂದಿದ್ದು. ಇದು ಆಗಸ್ಟ್ ಆಕ್ಚುಲಿ. ಇದು ಜಸ್ಟ್ ಅಲ್ಲಂತೂ 250 450 ಹಿಂಗೆಲ್ಲ ಮಸ್ತ್ ಇದು ಬಾಕ್ಸ್ಗಳಿವೆಲ್ಲ. ಬಟ್ ಒಂದ್ಸಲ ಹಿಂಗ್ ಹೋಗೋದಂದ್ರೆ ಮುಗಿದು 4 ಬಾಗ್ ಹಾಕವು. ಅದಕ್ಕೆ ಸಿಂಪಲ್ ಆಗಿ ಇಷ್ಟ ಇರ್ಲಿ 39 ರೂಪಾಯಿ. ಆಕ್ಚುಲಿ ಮಜಾ ಏನಂತ ಹೇಳಿದ್ರು, ಆಲ್ರೆಡಿ ಹೋಗ್ಬಿಟ್ಟಿದ್ದು ಫೈನಲೈಸ್ ಮಾಡ್ಬಿಟ್ಟಾಳೆ 39 ರೂಪೀಸ್. ಹೋಗ್ಬಿಟ್ಟು ಅರ್ಯ ಬಾಯಿಲಿ ಅಲ್ಲಿ ಎಷ್ಟೊಂದು ಐತೆ ಕಲೆಕ್ಷನ್ ನೋಡಬಾರ್ದು. ನಾನು ಏನು ನೋಡ್ತಾ ಇದ್ದೀನಿ ಜಾಮೆಟ್ರಿ ಬಾಕ್ಸ್. ಇವನ್ ಮಗ ಏನು ಆಲ್ರೆಡಿ 10th ಇಲ್ಲ ಅಂದ್ರೆ PUC ಹೋಗಿ CBSE ಎಕ್ಸಾಮ್ CBSE ಬರ್ದ್ಬಿಟ್ಟು ಪಾಸ್ ಆಗ್ಬಿಟ್ಟು ಏನೋ ಹೋಯ್ತವನೆ ಆ ಲೆವೆಲ್ ತೋರಿಸ್ತಾಳೆ. ಇದೇ ತಗೊಂಡಿದ್ದಲ್ಲಿ ನಡೆಯೋದು ಕರ್ಕೊಂಡ್ಬಂದೆ. ಬಟ್ ಇದು ಕ್ವಾಲಿಟಿ ಚೆನ್ನಾಗಿದೆ. ಅಂದ್ರೆ ಇವಳು ಸಣ್ಣ ಪುಟ್ಟವ್ರು ಎಲ್ರೂ ಚೆನ್ನಾಗಿರ್ತದೆ. ಇದ್ರಲ್ಲಿ ಇನ್ನೊಂದು ಮಜಾ ಏನ್ ಹೇಳ್ಬೇಕಂದ್ರೆ, ಲಾಸ್ಟ್ ಟೈಮ್ ನಾವು ವಾಟರ್ ಬಾಟ್ಲುಗಳು 600 ರೂಪಾಯಿ ಕೊಟ್ಟು ಇವಾಗ್ಲೂ ಒಂದು 600 ರೂಪಾಯಿ ಕೊಟ್ಟು ಒಂದು ಬಾಟ್ಲು ತಂದೋಳೆ, ಎತ್ತಿಟ್ಟೋಳೆ. ನನಗೆ ಆಫೀಸ್ಗೂ ತಗೋಕಾಗ್ಲಿಲ್ಲ, ಅವಳು ಯೂಸ್ ಮಾಡ್ತಿಲ್ಲ. ನೋಡಿ ಅದು ತೋರ್ಸಪ್ಪ. ಇದು
ಡಿಮಾರ್ಟ್ ಇಂದ ತಂದಿದ್ದ ಹೆಲ್ದಿ ಇರ್ತದ ಕಾಪರ್ ಅಂತ ತಂದು ಬಟ್ ಇದೊಂದ್ ಸ್ವಲ್ಪ ಲೂಸ್ ಆದಂಗ ಆಗತ್ಲೆ ಇವ್ರ ನೀರದು ಲೀಕ್ ಆಗಿತ್ತಂತೇಳಿ ಇವ್ರು ಒಯ್ವರು ನಾನಂದ್ರೂ ಯೂಸ್ ಮಾಡೋಲ್ ಸೊ ತಂದ ಇಂದ್ರ ಹಂಗ ಇಟ್ಟೇವಿ ಸೊ 100% ಯೂಸ್ ಮಾಡ್ಕೋತಾರ ಅಂದ್ರೆ ಅಷ್ಟೇ ಇಂಥವ್ ತಗೊಂಬರಿ 600-700 ಎಲ್ಲ ಕೊಟ್ಟು ಕಸ ಆಮೇಲೆ ಕೊನೆಗೆ ಆಫೀಸ್ಗೆ 20 ರೂಪಾಯಿ ಬಾಟ್ಲು ಅದು ಇವಳೇ ಪರ್ಚೇಸ್ ಮಾಡಿದ್ದು ಇವಳೇ ಸೆಲೆಕ್ಟ್ ಮಾಡಿದ್ದು ಅದನ್ನ 10 ರೂಪಾಯಿ ಬಾಟಲ್ ಬಿಟ್ಟು 20 ರೂಪಾಯಿ ಬಾಟಲ್ ನೀರು ಒಯ್ಯಾಕತ್ತಾರ ಏನು ಮಾಡಕ್ಕಾಗಲ್ಲ ಮನುಷ್ಯನ ಏನದು ಏನೂ ಇಲ್ಲಪ್ಪ ವೈಟ್ ಬೋರ್ಡ್ ಮಾರ್ಕರ್ಗಳ ನಂಗ ವಿಡಿಯೋ ಮಾಡಕ್ ಹೆಲ್ಪ್ ಆಗ್ತಾವ ಅಂತ ಹೇಳಿ ಆಕ್ಚುಲಿ ಇದೆಲ್ಲ ನಾನು ಆನ್ಲೈನ್ ಮಾಡಿದ್ದು ಅಂದ್ರೆ ಇದು ಆಟ ಆಡೋದು ಚಂದ ಅದ ಆಕ್ಚುಲಿ ಫ್ಲಾಶ್ ಲೈಟ್ ಅಂದ್ರೆ ಟಾರ್ಚ್ ನೀವು ಆನ್ ಮಾಡಿದ್ರೆ ಅಲ್ಲಿ ಲೈಟ್ ಎಲ್ಲ ಆನ್ ಮಾಡಿದ್ರೆ ಅದರಲ್ಲಿ 1 2 3 ಇಂದ ನಂಬರ್ಸ್ ಮತ್ತೆ ಆನಿಮಲ್ ಅಂದ್ರೆ ಪ್ರಾಣಿಗಳ ಹೆಸರುಗಳು ಅಂದ್ರೆ ಚಿಕ್ಕ ಮಕ್ಳು ಕರೆಕ್ಟ್ ಐತೆ ಈಗ ಒಂದ್ ವಾರದು ಬಟನ್ ಉಂಟಾಗೈತೆ ಬಟನ್ ಸರಿಯಾಗಿ ಆನ್ ಆಗ್ತಿಲ್ಲ ಅದು ಈ ತರ ಐತಿ ಇದನ್ನ ನೀವು ಹೆಂಗ್ ಹಾಕ್ಬೇಕು ಜಸ್ಟ್ ಹಿಂಗ ಜಸ್ಟ್ ನೀವು ಇಲ್ಲಿ ಬಿಟ್ರೆ ನೋಡಿ ಇಲ್ಲಿ ಆನ್ ಹಾಕ್ಬೇಕು ಪ್ರಾಣಿಗಳು ಇಲ್ಲಿ ಆನ್ ಆಯ್ತಿಲ್ಲ ಅಂದ್ರೆ ಕರೆಕ್ಟ್ ಆಗಿ ಓಪನ್ ಆಗ್ತಿಲ್ಲ ಅದಕ್ಕೆ ಅದೇ ನಿಮ್ಗೆ ತೋರ್ಸ್ಬೇಕು ಅನ್ಕೊಂಡಿದ್ದ ಇದು ಮತ್ತ ಈ ಒಂದ್ ಪೇಂಟಿಂಗ್ ಅದ್ರ ಜೊತೆಗೆ ಒಂದೆರಡು ಪೆಂಗ್ವಿನ್ ಆರ್ಡರ್ ಮಾಡಿದ್ದು ಕ್ಯೂಟ್ ಪೆಂಗ್ವಿನ್ ಇದು ಆಕ್ಚುಲಿ ಇವಳ್ದೆ ಕಾನ್ಸೆಪ್ಟ್ ಅಂದ್ರೆ ಇದನ್ನ ಮಾಡಿರೋದವಳು ಮೆಶೋದಲ್ಲೆಲ್ಲ ಇದು ಎಷ್ಟೇ 173 3 ಪೀಸ್ ಸಿಕ್ಕವು ಅಂದ್ರೆ ಇದು ಪ್ಲಾಸ್ಟಿಕ್ ಇಲ್ಲ ಅನ್ಸಲ್ಲ ಬಟ್ ನಿಮ್ಗೆ ಪಕ್ಕದೈತೆ ಅಂದ್ರೆ ಇದು ಬ್ರಷ್ ಅಂದ್ರೆ ನಿಮ್ಗೆ ವಾಶ್ರೂಮ್ ಅಲ್ಲೂ ಯೂಸ್ ಆಗುತ್ತೆ ಮತ್ತೆ ರಿಮೋಟ್ ಇಟ್ಕೊಳಕ್ ಆಗುತ್ತೆ ಮತ್ತೆ ಪೆನ್ನು ಇಟ್ಕೋಬಹುದು ಆತರ ಪ್ಲಾಸ್ಟಿಕ್ ಆದ್ರೂ ಕ್ವಾಲಿಟಿ ಮಸ್ತ್ ಆಗೈತೆ ಮಾತ್ರ ಸೊ ಇದು 175 ಅಲ್ಲ 173ಗೆ 3 ಬಂದೈತೆ 3 ಪೀಸ್ ಬಂದೈತೆ ಇದೆ ಆಟ ಆಡ್ಕೊಂಡು ಬಿಸಾಕೆ ಬಿಡ್ತೀನಿ ಈ ತರ ಮಾಡಿ ಅಂಟಿಸ್ಬಿಟ್ರೆ ನೆಕ್ಸ್ಟ್ ಇದು ಪೋರ್ಟೇಬಲ್ ಲ್ಯಾಂಪ್ ಇದು ಮಸ್ತ್ ಅದ ಬಟ್ ಇದ್ರ ರಿವ್ಯೂ ಆರೇ ಅವ್ರು ಮಾಡ್ತಾರು ಸೊ ಇದು ನಾ ಮಾಡಿದ್ನಿ ಅಮೆಝಾನ್ ಇಂದ ಪೇಂಟಿಂಗ್ ಯಾವ ತರ ಅದ ನೋಡೋಂಬಲ್ಲಿ ಆಕ್ಚುಲಿ ಇದ ಒಂದ್ ಸೈಡ್ ವಾಲ್ ಹಾಲ್ ಫುಲ್ ಖಾಲಿ ಖಾಲಿ ಅನ್ಸಾತಿತ್ತು ಸೊ ಹಂಗ ನೋಡೋದು ಅಂತ ಹೇಳಿ ಮಾಡಿದ್ವಿ ಪೀಸ್ ಅದ ಆಕ್ಚುಲಿ ಕಟ್ ಮಾಡಿ ಶೈನಿಂಗ್ ಐತ್ ನೋಡ ಮಸ್ತ್ ಐತೆ ಮೇಲೆ ಲೈಟ್ ಐತೆ ಅದಕ್ಕೆ ಇಲ್ಲ ಇಲ್ಲ ನಾನು ಇಲ್ಲಿ ನೋಡಿಲ್ಲ ಹಿಂಗದ ಹಿಂಗೆ ಇಡಿದ್ರೆ ಹಿಂಗಿಡ ಹಿಂಗೆ ಈ ತರ ಮೂರು ಹಿಂಗೆ ಸೊ ಇದು ಹಿಂದ ಈ ತರ ಹಾಕ್ಬೇಕು ಅಂದ್ರೆ ಇದು ಹಿಂದ ಇದ್ಲ ಹಿಂಗ ಲೈಟ್ ವೇಟ್ ಅದ ಲೈಟ್ ವೇಟ್ ಅದ 3 ಬರ್ತಾವ ಇವ ಸೊ ನೋಡ್ಬೇಕಿದ ಹೆಂಗದ ಚೆನ್ನಾಗೈತೆ ಅದನ್ನೆಲ್ಲ ಟ್ರೈ ಮಾಡಿ ನೋಡ್ಲಿ ಟ್ರೈ ಮಾಡಿ ನೋಡ್ಲಾ ಅಂದ್ರೆ ಅದು ಮಳೆ ಇಲ್ಲ ಸುಮ್ಮನೆ ಹಂಗೆ ಇಟ್ಟು ನೋಡಿ ಕೈಲಿಂದ ನೋಡೋದ ಮಸ್ತ್ ಕಾಣತ್ಲೆ ಅದು ಮೇಲ್ ಹಂಗೆ ಬರಬೇಕು ಇದೊಂದು ಹಿಂಗ ಅಂಗಡಿ ಮಸ್ತ್ ಐತ್ಲ ನೋಡು ಕಾಣತ್ತೆ ಅಂದ್ರೆ ಇನ್ನೊಂಚೂರು ಮೇಲೆ ಹಾಕ್ಬೇಕಷ್ಟೆ ಮಸ್ತ್ ಕಾಣತ್ಲೆ ಇನ್ನೂ ಅದು ಸರಿಯಾಗಿ ನಾ ಹಿಡ್ದಿಲ್ಲ ಚೆನ್ನಾಗಿ ಕಾಣುತ್ತೆ ಮತ್ತೆ ಅನ್ಸಿದ್ಮೇಲೆ ಅಂದ್ರೆ ಪ್ಲೇನ್ ಐತ್ಲ ಪ್ಲೇನ್ ಇರೋದಕ್ಕೆ ಅದು ಮಸ್ತ್ ಕಾಣುತ್ತೆ ಸೊ ಇದು ಪೋರ್ಟಬಲ್ ಲ್ಯಾಂಪು ಆ್ಯಕ್ಚುಲಿ ಇದು ಬಂದು 299 ಅಂದರೆ ನಿಮಗೆ ಡಿಮಾರ್ಟಲ್ಲಿ ಸಿಗುತ್ತೆ ಅಂದರೆ ಸೂಪರಾಗಿದೆ ಕ್ಯೂಟಾಗೂ ಇದೆ ನೀವು ಹ್ಯಾಂಗು ಮಾಡ್ಬೋದು ವಾಲ್ಗೆ ಪ್ಲಸ್ ನೀವು ರೀಚಾರ್ಜಬಲ್ ಅಂದರೆ ಚಾರ್ಜ್ ಮಾಡ್ಬೋದು ಇದನ್ನು ನೀವು ಟೇಬಲ್ ಮೇಲೆ ಬೇಕಾದ್ರೂ ಇಡ್ಬೋದು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣ್ತಿದೆ ಮಾಡಬೇಕು ಅಂದರೆ 4 ಅವರ್ಸ್ ಇರುತ್ತೆ ನೀವು ಒಂದ್ಸತಿ ಚಾರ್ಜ್ ಮಾಡಿದ್ರೆ 4 ಅವರ್ಸ್ ನೀವು ಚಾರ್ಜ್ ಮಾಡೋದು ಬೇಡ ಅಂದರೆ ರೀಚಾರ್ಜಬಲ್ ಇದು ಈ ಲ್ಯಾಂಪ್ ಇದೆಯಲ್ಲ ಪೋರ್ಟಬಲ್ ರೀಚಾರ್ಜಬಲ್ ಇಲ್ಲಿ ನೋಡ್ತಿರ್ಬೋದು ನೀವು ಇಲ್ಲೇ ಚಾರ್ಜ್ ಇದೆ ಡೈರೆಕ್ಟ್ ಇಲ್ಲಿ ಹಾಕೋದು ಒಂದ್ಸತಿ ಮಾಡಿದ್ರೆ 4 ಅವರ್ಸ್ ನೀವು ಯೂಸ್ ಮಾಡ್ಬೋದು ರೀಚಾರ್ಜಬಲ್ ಹ್ಯಾಂಗ್ ಮಾಡಿದ್ರೆ ನೋಡಿ ಮಸ್ತ್ ಕಾಣುತ್ತೆ ಇವಾಗ ನೈಟ್ ಟೈಮನ್ನು ಯೂಸ್ ಮಾಡ್ಕೋಬಹುದು ಬೆಡ್ ಲೈಟ್ ತರಾನು ಯೂಸ್ ಮಾಡ್ಕೋ ಕರೆಂಟ್ ಹೋದಾಗ ಯೂಸ್ ಮಾಡ್ಕೋ ಒಂಥರ ಲೈಕ್ ಏನಂತಾರದ ಪ್ಲೀಸೆಂಟ್ ಲೈಟ್ ಅಂತಾರಲ್ಲ ಮತ್ತೆ ವಿಡಿಯೋ ಮಾಡ್ಕೋರ ಕಡಿಮೆ ಬಜೆಟ್ ಒಳಗ ಇದು ಎಸ್ಪೆಷಲಿ ವಿಡಿಯೋ ಮಾಡೋರ್ಗೆನೆ ಯೂಸ್ ಆಗುತ್ತೆ ಇದು ಬ್ರೈಟ್ನೆಸ್ ಅದು ಮಾಡ್ಬೋದಲ್ಲ ಇದ್ರಾಗ ಬ್ರೈಟ್ನೆಸ್ ಅಲ್ಲ 3 ಮೋಡ್ ಐತೆ ಅಂದ್ರೆ 3 ಕಲರ್ಸ್ ಇದೆ ಅದರಲ್ಲಿ ಆನ್ ಮಾಡ್ಬೇಕಂದ್ರೆ ಈ ಬಟನ್ 3 ಕಲರ್ ಐತೆ ಅದರಲ್ಲಿ
3 ಕಲರ್ ಅದು ಆನ್ ಆದ್ಮೇಲೆ 3 ಮೂಡ್ ಆದ್ಮೇಲೆ ಆಫ್ ಆಗುತ್ತೆ ಬೇಕಾದ್ರೆ ಒಂದ್ ಎಕ್ದಮ್ ಬ್ರೈಟ್ ಆತ ಹಾ. ಇದು ಇನ್ನೂ ಜಾಸ್ತಿ ಆತ Off. ಈಗ ಆಫ್ ಆನ್ ಸೊ ಈ ಒಂದ್ ಬಟನ್ ಅದ ಸೊ ಆನ್ ಆ್ಯಂಡ್ ಆಫ್ ಎರಡು ಭಾಳ ಇಷ್ಟ ಆಗ್ತಿದ ಆನ್ ಆ್ಯಂಡ್ ಆಫ್ ಎರಡು ಒಂದೇ ಬಟನ್. ನೋಡಿ ಬೆಳಗ್ಗೆ ಕಾಣುತ್ತೆ ನಿಮ್ದು ಬೆಳಕೊಳಗ ಅದೇ ಹಂಗೆ ಲೈಟ್ ಆಗ್ತದೆ ಬೆಳಕು ಈಗ ಕರೆಕ್ಟಾಗಿ ಯೂಸ್ ಆಗುತ್ತೆ ನೋಡ್ಲಿ. ಆ್ಯಕ್ಚುಲಿ ಕರೆಂಟು ಹೋಯ್ತು. ಕರೆಂಟ್ ಹೋದಾಗಲೇ ಎಸ್ಪೆಷಲಿ ಯೂಸ್ ಆಗುತ್ತೆ. ನೀವು ರೀಚಾರ್ಜ್ ಮಾಡ್ಕೊಂಡಿದ್ರೆ ಮಸ್ತ್ ಕಾಣುತ್ತೆ ನೋಡಿ. ಇದು ಬೇಕಾದ್ರೆ ಇಲ್ಲಿ ಬೆಳಕ್ ಬರ್ತದ. ನಿನ್ನ ಸ್ಟಡಿ ರೂಮಲ್ಲಿ ಬೈಲಿ. ಇದು ಸ್ಟಡಿ ರೂಮ್ ಅಂತೆ ನಮ್ಮ ಮೇಡಮ್ ಅವ್ರದ್ದು. ನೋಡಿ ಚೆನ್ನಾಗಿ ಕಾಣುತ್ತೆ. ಕತ್ತಲಿಂದ ಬೆಳಕಿನೆಡೆಗೆ ಬಾ. ಇಟ್ಸ್ ಸೋ ಕ್ಯೂಟ್ ಯು ನೋ. ಯಾರದು ಸೆಲೆಕ್ಟ್ ಮಾಡಿದ್ದು? ಶಿಂತ್ರಿ ಮಕ ನೋಡು. ಚೆನ್ನಾಗೈತೆ. ಅದಕ್ಕೆ ಅವಾಗಿನ ನನ್ನ ಮುಖನ ತೋರ್ಸತಿ. ಹಿಂಗ ಹೇಳೋದಂದ್ರೆ LED ಸ್ಟ್ರಿಪ್ ಆರ್ಡರ್ ಮಾಡಿದ್ವಿ, ಇವ್ರ ಕಿತ್ತಿಟ್ಟಾರಂತೆ. ಸೊ ಪೂರಾ ಲೈನ್ ವೇಸ್ಟ್ ಆಗೈತಿ. ನಾವೇನೇನು ಪರ್ಚೇಸ್ ಮಾಡಿದ್ವಿ ಅದ್ರದ್ದೊಂದು ರಿವ್ಯೂ ಮಾಡಬೇಕು ಅಂತ ಅನಿಸ್ತು. ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ವಿ. ಹೋಪ್ ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀವಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ ಅಂತ ಹೇಳ್ತಾ ಬಾಯ್ ಬಾಯ್. ಥ್ಯಾಂಕ್ ಯು. ಕರೆಂಟ್ ಹೊಂಟೋಯ್ತಲ್ಲಪ್ಪಿ, ಸರಿಯಾಗಿ ಕಾಣ್ತಿಲ್ಲ ಅದಕ್ಕೆ ನಾವು.